ನೀನು ಕತ್ಲೆ ಬರ್ತೈತೆ ಈ ಕಡೆ ಈ ಕಡೆ ಸಕಲ ಕಡೆ ನೆನ್ನೆ ತಾನೇ ಎಕ್ಸಾಮ್ ಮುಗಿಸಿ ಎಷ್ಟೊಂದು ಮಾತಾಡ್ಬಿಟ್ಲು ಇವಳಿಗೆ ಪಬ್ಲಿಕ್ ಅಂತ ಏನೋ ಅನ್ಸಲ್ಲ, ಎಲ್ಲಿದ್ರು ಹಿಂಗೆ ಹೇಳ್ತಾಳೆ, ಚೆನ್ನಾಗೇ ಕಾಣಿಸ್ತಿಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಕಾಲೇಜ್ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಅದು ನಿನ್ನೆ ಎಕ್ಸಾಮ್ ಮುಗಿದಿದೆ, ಇವತ್ತು ಹೋಗ್ತಾ ಇದ್ದೀವಿ. ನೋಡ್ರಿ, ಒಬ್ಳೋಳೆ, ಇನ್ನು 3 ಜನ ಆಮೇಲೆ ಸಿಗ್ತಾರೆ. ನಿನ್ನೆ ತಾನೇ ಎಕ್ಸಾಮ್ ಹೋಗ್ತೈತೆ, ನಾಳೆನೇ ಹೋಗ್ತಾ ಇದ್ದೀವಿ. ಅದೆಲ್ಲ ಗೊತ್ತಾ, ಫಸ್ಟ್ ಟೈಮ್ ನಾನು ಇವ್ರ ಜೊತೆ ಹೊರಗಡೆ ಹೋಗ್ತಾ ಇರೋದು. ಅದು ಸ್ಟೇ ಇರ್ತಾ ಇರೋದು. ಇವರು ತುಂಬ ಸಲ ಹೋಗೋರೆ. ತುಂಬಾ ಸಲ ಏನು ಹೋಗಿಲ್ಲ, ನೀನು ಹೋಗಿಲ್ಲ, ಅವ್ರು ತುಂಬಾ ಸಲ ಹೋಗೋರೆ. ಫ್ರೆಂಡ್ಸ್ ಎಲ್ಲ ತುಂಬಾ ಸಲ ಹೋಗಿದ್ದಾರೆ. ಮೇಘನ ಹಿಂಸೆಗೆ ಹೋಗ್ತಾ ಇದ್ದೀನಿ, ನಾನು ಇಲ್ಲ ಬರ್ತಾ ಇದ್ದೀನಿ. ಆಮೇಲೆ ಬರ್ತಿಲ್ಲ ಗೈಸ್, ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ. ಇನ್ನು ಅರ್ಧ ಗಂಟೆ ಅಷ್ಟೇ ನಮ್ಮ ಟೈಮ್ ಇರೋದು. ಅರ್ಧ ಗಂಟೆ ಬೇಕು. ಟಿಕೆಟ್ ತಗೊಂಡ್ಬಿಟ್ಟಾದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಟ್ರೈನ್ ಮಿಸ್ ಮಾಡ್ಕೊಂಡು ಬಸ್ ಗತಿ ಬಂದಿದೆ. ಟ್ರೈನ್ ಮಿಸ್ ಮಾಡಿ ಫಸ್ಟ್ ಸೈನ್ಸ್ ಅಲ್ಲಿ ಮುಗೀತು. ಇವರಿಬ್ರದ್ದು ಒಂದಾದ್ರೆ ಇವರಿಬ್ರದ್ದೊಂದು, ನಿಂದೇ ಒಂದು. ನಾನು ಒಬ್ಳೆ ಫೋನಲ್ಲಿ ಮಾತಾಡ್ಕೊಂಡು ಅಲ್ಲ, ನನ್ನ ಬ್ಲಾಗೇ ನೋಡ್ತೋಳೆ ಅಂತ ಹೇಳೋ ಕಂಟೆಂಟ್ ಅದು. ಅವರು ಬ್ರೇಕ್ ಕೊಟ್ಟಿರೋದು ತಿನ್ನಿ ಅಂತ. ಹೋಗಿ ತಿನ್ಬೇಕಂತಾನೆ, ಹೋಗು ತಿನ್ನ. ಅವಳು ನೋಡಿ, ಅಲ್ಲೂ ಧನುಷ್ ಫ್ರೆಂಡ್, ಧನುಷ್ ನೋಡ್ಕೊಂಬಂದೈತೆ. ಓಯ್ ಧನುಷ್ ನಿನ್ನೋಡೆ ನಗ್ತೈತೆ ಕಣೆ. ಚುಚ್ಚುವನ್ನು ಟೈಮ್ ಪಾಸ್ ಆಗ್ತಾ ಇಲ್ಲ ಅಂತ ನಮ್ಮ ಶರತ್ ಆಡ್ತಾ ಇದೀವಿ ನಾವು. ಅವರಿಬ್ರು ಮಲ್ಕೊಂಡಿದ್ದು. ಪಾಪ ಅಲ್ಲಿ ನೋಡೋದು ಹೆಂಗ್ ನೋಡ್ತೈತಿ. ಹೇಳು, ನಿಮ್ಮೂರಿಗೆ ಕರ್ಕೊಂಡ್ ಬಂದಿದ್ಯಾ? ಯಾರ್ಯಾರು ಬಂದಿದೀವಿ? ಏನಕ್ಕೆ ಬಂದಿದೀವಿ? ನಿನ್ನೆ ಮುಗೀತು ಎಕ್ಸಾಮು. ನಿನ್ನೆ ತಾನೇ ಎಕ್ಸಾಮ್ ಮುಗೀತು, ಆಗ್ಲೇ ಸುತ್ತಾ ಇದ್ದೀವಿ. ಇವಾಗ ಸ್ಟಾಪ್ ಬಂತು, ಇಳಿಬೇಕು. ಇವರು ಫೋನಲ್ಲಿ ಬ್ಯುಸಿ ಮಾತಾಡೋದ್ರಲ್ಲಿ. ಇವರು ಅವಾಗಿಂದ ಬ್ಯುಸಿ. ಇವರಿಬ್ರು ಒಂಚೂರು ಹಿಂದೆ ಬಂದು ಅವಳಂತೂ ಬಿಟ್ರೆ ಕಿಟಕಿನೇ ಮದುವೆ ಆಗ್ಬಿಡ್ತಾಳೆ ಅನ್ನೋ ಥರ ಬ್ಯುಸಿ ಆಗ್ಬಿಡ್ತಾಳೆ. ಮೂರೇ ಜನ ಟೈಮ್ ಪಾಸ್ ಮಾಡಿ ಅಲ್ಲ, ನಾವು 3 ಜನ ಟೈಮ್ ಪಾಸ್ ಮಾಡಿದ್ರು. ಡಮ್ ಶರಟ್ಸ್ ಆಡ್ಕೊಂಡು, ಮಾತಾಡ್ಕೊಂಡು, ಹಾಡಾಡ್ಕೊಂಡು. ಇವಾಗ ನಾವು ಚಂದ್ರಾಯಪಟ್ಟಣದಲ್ಲಿದ್ದೀವಿ. ಒಬ್ಬಳೇ ಪಬ್ಲಿಕ್ ಅಲ್ಲಿ ಹೆಂಗ್ ಬೇಕೋ ಅಲ್ಲೇ ಮಾತಾಡೋದು. ಅವರು ದೀಕ್ಷಾ ಮೇಡಮ್ ಕರೆದ್ರೆ ಬಿಸಿ. ನಿಮ್ಮೂರ್ಗೆಲ್ಲ ಹೊತ್ಕೊಂಡು ಹೋಗಿ ಬಾಯ್. ಶನಿವಾರ ಹೋಗಿ ಕಂಟೆಂಟ್ ಸಿಗುತ್ತೆ. ಧನುಶ್ರೀ ವಾಪಸ್ ಹೋಗಿದ್ ಯಾಕೆ? ಅಲ್ಲ, ನನ್ನ ಕಂಟೆಂಟ್ ಏನು ಹೇಳು? ಧನು ವಾಪಸ್ ಹೋಗಿದ್ ಏನಕ್ಕೆ? ಯಾಕೆ ಗೊತ್ತಾ?
ಕ್ವೆಶ್ಚನ್ ಮಾರ್ಕ್. ಯಾಕಂದ್ರೆ ನಮ್ಮ ಊರ್ ಬಸ್ ಸಿಕ್ತು ಅದಕ್ಕೆ. ಬಂದಿರೋದು ಒಂದಿನಕ್ಕೆ, ಆದ್ರೆ ಲಗೇಜ್ಗಳು ತಂದಿರೋದು ನೋಡ್ರೆ ಒಂದ್ ವಾರಕ್ಕೆ. ಸ್ಮಿತಾ ಒಬ್ಳೆ ನೋಡು ಇಷ್ಟು ಚೆನ್ನಾಗಿ ಗಂಟ್ಲು ಕಿಚಿ ಕಿಚಿಯೇ ವಿಕ್ಸ್ ಮಾತ್ರ ತಗೊಳ್ಳಿ, ಕಿಚ್ ಕಿಚ್ ಕೂರಗೊಳಿಸಿ ಆಗ್ಬೇಕು. ಲಾಸ್ಟ್ ಡೇ ಅಂತ ಕುಂಡಾಡ್ಬಿಟ್ಟಿರಂಗವ್ರೆ. ನೋಡಿ ಗೈಸ್, ಗಗನ ಮರ್ಯಾದೆ ಕರೀತಾಳೆ ನೋಡಿ. ಅಲ್ಲಿ ಬಸ್ ಸ್ಟ್ಯಾಂಡ್ ಐತೆ, ಇಲ್ಲಿ ಯಾವುದೋ ರಾಯಲ್ ಫ್ಯಾಷನ್. ಸರಿ ಸಾರಿ ಗೈಸ್, ಇಲ್ಲಿ ರಾಯಲ್ ಫ್ಯಾಷನ್ಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಈ ಪುನೀತ್ ರಾಜ್ಕುಮಾರ್ ಅವ್ರದ್ದು ಅಲ್ಲ ಬರ್ಡೇ. ಪುನೀತ್ ರಾಜ್ಕುಮಾರ್ ದೊಡ್ಡ ಫ್ಯಾನ್ ಅಂತೆ, ಫ್ಯಾನ್ ಅಂತೆ. ಸೊ ಅದಕ್ಕೆ ಇಲ್ಲಿ ಸಾಂಗ್ ಹಾಕೋರೆ, ಅದನ್ನ ಕೇಳಕ್ಕೆ ಅಂತ ಇಲ್ಲಿ ಬಂದಿದ್ವಿ. ನಾವಿವಾಗ ಚಂದ್ರಾಯಪಟ್ಟಣದಲ್ಲಿದ್ದೀವಿ. ಬಸ್ ಬರೋದು 2:15, 2:15 ಟೈಮ್ ಪಾಸ್ ಮಾಡಕ್ಕೆ ಇಲ್ಲಿವರೆಗೂ ಬಂದಿದ್ದೀವಿ. ಈ ಟೈಮ್ ಪಾಸ್ ಹೇಳಿ ಗೊತ್ತಾ? ಇದು ಗೈಸ್ ಟೈಮ್ ಪಾಸ್, ಇದು ಗೈಸ್ ಟೈಮ್ ಪಾಸ್ ಅಂದ್ರೆ ಬ್ಲಾಗ್ ಮಾಡ್ತಾಳೆ ಸುಮ್ಮನೆ ಬುಡಿ ಅಂತ. ಆಗ್ಲೂ ಒಂದು ಬ್ಲಾಗ್ ಅಲ್ಲಿ ಮರ್ಯಾದೆ ತೆಗೆದು ಆಯ್ ಗೈಸ್. ಇವಳಿಗೆ ಇಲ್ಲಿ ಬೆವ್ರು ಕಿತ್ಕತೈತೆ, ನನಗೆ ಇವಳಿಗೆ ಉಪ್ಪು ಅನ್ಬೇಕಂತ. ಇಲ್ಲ ಗೈಸ್, ತುಂಬಾ ಶಿಕೆ ಆಗ್ತೈತೆ. ಆಗ್ಲಿಲ್ಲ ಗೈಸ್, ಟೈಮ್ ಆಗ್ಬಿಟ್ಟಿತ್ತು. ಇವಳು ನೋಡಿ ಎಲ್ರು ಸಕ್ಕತ್ ದೇವ್ರು ಬಸ್ ಮಾತ್ರ ಹೆವಿ ರಶ್ ಐತೆ ಗೈಸ್. ಬಸ್ಸಲ್ಲಿ ಹೋಗ್ಬಿಟ್ಟು ಆಗಲ್ಲ, ತುಂಬಾ ಶಿಕೆ ಆಗ್ತೈತೆ. ಗಗನ ಅಂತೂ ಫುಲ್ಲು ಬ್ಲ್ಯಾಕ್ ಆಗಿ ಹೋಗೋಳೆ. ಊರಿಗೆ ಬಂದಿದ್ದು ಫಸ್ಟ್ ಡೇನೇ ಬ್ಲ್ಯಾಕ್ ಆಗ್ಬಿಟ್ಟಿದ್ದಾಳೆ ಗೈಸ್. ಇಲ್ಲ ಗೈಸ್, ಫುಲ್ಲು ಬ್ಲ್ಯಾಕ್ ಆಗೋಳು. ಮೇಘನ ಬಿಡಿ, ಎವರ್ ಯೂತ್ ಕಾಣಿಸ್ತಾ ಇರೋಳು. ಎಲ್ಲಿದೆ ಮಮ್ಮಿ? ಎಲ್ಲಿದ್ಯಾ? ಹೌದಾ, ಸರಿ. ನಾವು ರೀಚ್ ಆದ್ವಿ. ಓಕೆ, ಊಟ ಇಟ್ಕೊಡ್ತಾ ಇದ್ವಿ. ಊಟದಲ್ಲೂ ಫೋನ್ ನೋಡ್ಬೇಕು, ಅದೇ ಇದು ಕಲಿಬೇಕು ನಂದಿತನ ಹತ್ರ. ಚಿಕ್ಕ ಮಕ್ಕಳೆಲ್ಲ ನೋಡಿ ಇವ್ಲೋಗ್ನ ಕಲಿಬೇಕು. ಯಾರು ನೋಡ್ತೀರಾ ನಂಗೆ ಗೊತ್ತು. ಇದಕ್ಕೇನಾದ್ರು ಒಂದು ಮೀಮ್ಸ್ ಹಾಕ್ಬೇಕು. ಏನ್ ಹಾಕ್ಲಿ? ಏನ್ ಬನ್ನಿ, ಇದಕ್ಕೇನು ಮೀಮ್ಸ್ ಹಾಕೋಕ್ಕಾಗುತ್ತೆ? ಇವ್ರು ಕೆಲಸ ಮಾಡ್ತಾ ಇದ್ದಾರೆ. ಮೇಘನ ಏನ್ ಮಾಡಲು ಗೊತ್ತಾ? ಅವ್ಳ ಕಟ್ಟೆಗಳೇ ಬರ್ಕೊತಿದ್ದಾರೆ ನೋಡಿ ಗೈಸ್. ಪ್ರೋ ಪ್ಲೇಯರ್ ಫ್ರೀ ಫೈರ್ ಆಡ್ತಾ ಇದ್ದಾರೆ ಗೈಸ್. ಅಲ್ಲಿಂದ ಎಂಟರ್ ಆದರೆ ಅದು ಕಾರೆಲ್ಲ ನಿಲ್ಸಕ್ಕೆ ಮಾಡಿದ್ದಾರೆ. ಪಾರ್ಕಿಂಗು ಇದು ಮೇಲ್ಗಡೆ ಟೆರೆಸ್ ಅದು. ಆ್ಯಂಡ್ ಇದು ಒಳಗಡೆ ಸ್ಟಾರ್ಟಿಂಗ್ ಎಂಟ್ರೆನ್ಸ್. ಇದು ಡೋರ್ ವರ್ಕ್. ಗಣೇಶ ಇದೆ ನಂದು. ಗಣೇಶನ ಹೌದು, ಗಣೇಶ ಇದೆ. ಆ್ಯಂಡ್ ಡೋರ್ ಇದು ಮನೆ ಓನರು. ಆ್ಯಂಡ್ ಇದು ಹಾಲು, ಸ್ಟಾರ್ಟಿಂಗ್ ಹಾಲು. ಇಲ್ಲಿ ಟಿ ವಿ ಸ್ಪೇಸ್. ಇದು ಗೋಲ್ಡನ್ ವರ್ಕ್ ಮಾಡಿಸಿದ್ದಾರೆ ಪಿಂಕ್ ಕಲಿ. ಆ್ಯಂಡ್ ಮೇಲ್ಗಡೆ ಸೀಲಿಂಗ್. ಆಮೇಲೆ ಇದು ಅಡುಗೆ ಮನೆ. ಎಂಟ್ರೆನ್ಸ್ ಇದು ಗೈ. ಇದು ಹಾಲ್. ಇಲ್ಲಿ ನೋಡಿ ಎಲ್ಲ ಆಟ ಆಡ್ತವ್ರೆ. ಇಷ್ಟೊಂದು ಗಂಟೆ ರೀಲ್ಸ್ ಎಲ್ಲ ಮಾಡಿ ಎಲ್ಲ ಕರ್ರು ಕಾಣಿಸ್ತೀವಿ. ಆಮೇಲೆ ಹಿಂಗೆ ಬಂದರೆ ಇಲ್ಲಿ ಒಂದು ದೇವ್ರ ಮನೆ, ಬ್ಲೂ ಕಲರ್ ಲೈಟ್ ಇದೆ. ಆ್ಯಂಡ್ ಹಂಗೆ ಬಂದರೆ ಇಲ್ಲಿ ಡೈನಿಂಗ್ ಸ್ಪೇಸ್ ಇದೆ. ಈ ಕಡೆ ಬಂದರೆ ಓಪನ್ ಕಿಚನ್, ಇನ್ನೂ ಏನೂ ಸೆಟ್ ಆಗಿಲ್ಲ, ಶೆಲ್ಫ್ ಇದೆ ಅಲ್ಲಿ. ಆಮೇಲೆ ಈ ಕಡೆ ಬಂದರೆ ಒಂದು ರೂಮ್, ಮೇಲ್ಗಡೆ ವೆಲ್ಶನ್. ಆ್ಯಂಡ್ ಇಯರ್ ಒಂದು ಸಿಂಗಲ್ ರೂಮ್ ಇದೆ ಅಷ್ಟೇ. ಇವತ್ತು ಅಲ್ಲಿಂದ ಅನ್ಕೊಂಡು ಏನೇನೋ ಅನ್ಕೊಂಡ್ಬಂದಿದೆ, ಏನೇನೋ ಪ್ಲಾನ್ ಮಾಡ್ಕೊಂಡು ಏನು ಮಾಡಿಲ್ಲ. ಏನು ಮಾಡಿಲ್ಲ. ಈಗ ಒಂದು ರೀಲ್ಸ್ ಮಾಡೋಣ ಅನ್ಕೊಂಡಿದೀವಿ. ಇವಳು
ಇವಳು ನೋಡಿ ಅವಳ ಪಾಡಿಗೆ ಅವಳು ಫೋಟೋ ತೆಗಿಸ್ಕೊಂತವಳೆ. ಅವಳು ಪವರ್ ಬ್ಯಾಂಕ್ ಹಾಕೊಂಡು ಜೇಬಲ್ ಇಟ್ಕೊಂಡು ಫೋಟೋ ತೆಗಿತಾವಳೆ. ಇನ್ನೊಬ್ಳು ನೋಡಿ ಫ್ರೀ ಫೈರ್ ಆಡ್ತಾವ್ರೆ. ಇನ್ನು ಅಣ್ಣವರೆಲ್ಲ ಕೆಲಸ ಫ್ರೀ ಫೈರ್ ಆಡ್ತಾ ಇರ್ಲಿಲ್ಲ ಗೈಸ್. ಇವಳೇ ಇವಾಗ ಹೇಳ್ಕೊಟ್ಟಿದ್ದವಳಿಗೆ, ಅಂದ್ರೆ ಬರ್ತಿತ್ತವಳಿಗೆ ಆಡಕ್ಕೆ, ಹೇಳ್ಬಿಟ್ಟವಳೆ ಅವಳು ಫೋನಲ್ಲಿ ಐತೆ ಅಂತ. ಇವಾಗ ನಾವು ರೀಲ್ಸ್ ಮಾಡಿ ಫೋಟೋಸ್ ತಗೊಂಡ್ವಿ ಗೈಸ್. ಇವಾಗ ನಾವು ಈ ಊರಿಂದ ಇನ್ನೊಂದು ಊರಿಗೆ ಹೋಗ್ತಿದ್ದೀವಿ. ಟೈಮ್ ಕಾಣಿಸ್ತಾರೆ 6:51. ಅಲ್ಲೋಗಿ ನಾವು ಒಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಒಂದು ರೀಲ್ಸ್ ಮಾಡೋದಿದೆ. ಆ್ಯಂಡ್ ನಾವು ಒಂದೇ ರೀಲ್ಸ್ ಮಾಡೋದು ಒಂದಷ್ಟು ಸ್ವಲ್ಪ ಎಂಜಾಯ್ಮೆಂಟ್ ಮಾಡಿ ನೆಕ್ಸ್ಟ್ ನಾಳೆ ಬೆಳಗ್ಗೆ ಬೇಗ ಇದ್ದು ಒಂದು ಸ್ವಲ್ಪ ಹೊತ್ತಲ್ಲಿದ್ದು ಬೆಂಗಳೂರಿಗೆ ಓಡ್ಕೊಳ್ಳೋದು ಅಷ್ಟೇ ಇದೆ ಟ್ರಿಪ್. ಎಲ್ಲರೂ ಮನೆಗೋಸ್ಕರ ಬಂದಿದ್ದು ಗೈಸ್. ಗೃಹ ಪ್ರವೇಶ ನಾವು ಬಂದಿರಲಿಲ್ಲ ಎಕ್ಸಾಮ್. ಸೊ ಇವಾಗ ನಾವು ಬಸ್ ಮಿಸ್ ಮಾಡಿಕೊಂಡು ಬೆಳಗ್ಗೆ ಟ್ರೈನು ಮಿಸ್ ಆಯಿತು. ಇವಾಗ ಬಸ್ ಮಿಸ್. ನಾವು ಬಂದು ಗೈಸ್ ಅವ್ನು ನೋಡ್ದ ನಾವು ಬಂದಿದ್ನ, ಬಟ್ ಆದ್ರೂ ನಿಲ್ಲಿಸ್ಲಿಲ್ಲ. KSRTC ಅವ್ರು ಕಂಪ್ಲೇಂಟ್ ಮಾಡಿದ್ದೀವಿ. ಸೀರಿಯಸ್ ಆಕ್ಷನ್ ತಗೋಬೇಕು ಇದ್ರ ಮೇಲೆ. ಹೌದು, ಸೀರಿಯಸ್ ಆಕ್ಷನ್. ನಾವು ಬಂದು ನಿಲ್ಸಿದ್ರು ಕೂಡ ಅವ್ರೇನು ಕ್ಯಾರೆ ಅಂತಾನೂ ಹೇಳಿಲ್ಲ. ಸೊ ಅವ್ರು ಸೀರಿಯಸ್ ಆಕ್ಷನ್. ಇವ್ರಿಗೆ ತುಂಬಾ BP ರೈಸ್ ಆಗುತ್ತೆ ಆ ಥರ ವಿಷಯದಲ್ಲೆಲ್ಲ. ಪ್ಲೀಸ್ ಬಸ್ನವರು BMTC ಬಸ್ನವ್ರಿಗೆ ಇರೋಷ್ಟು ದುರಂಕಾರ ಎಲ್ಲಿ ಇಲ್ಲೇ ಅಂತಲ್ಲ, ಎಲ್ಲ ಕಡೆ ನಮಗೆ ಮಾಡ್ತಾರೆ. ನೋಡಿ ಹೆಂಗ್ ಮಾಡಿದ್ರೆ ಈಗ ಪಕ್ಕದಲ್ಲಿ ನಾವು ಫಸ್ಟ್ ಬಂದ್ವಿ ಗೊತ್ತಾ, ನಾವು ಹೋಗ್ತೀವಿ ಅಂತ ಅಂದ್ಬಿಟ್ಟು ನಿಲ್ಸ್ಬೇಕು. ಓಡ್ ಬಂದ್ವಿ ತಾನೇ. ಒಂಚೂರು ಖಾಲಿ ಇತ್ತು, ಖಾಲಿ ಇದ್ರೆ ಹಂಗೆ ಮಾಡೋದು. ನೋಡಿ ಬೈತಾನೆ ಈಗ. ಅದು ಆನ್ ಮಾಡಿ ತಪ್ಪು ಕಣೆ, ಬಸ್ ಆನ್ ಹೋದ ಕಣೆ. ಹೇಳೆ ಅವ್ನು ಮಾಡಿ ತಪ್ಪು ಹೇಳ. ನಮ್ಮ ಪಕ್ಕದಲ್ಲೇ ಬಂದ್ರು. ಸೊ ಏನ್ ಗೊತ್ತಾ, ನಾವು ಜೋರಾಗಿ ಏನು ಮಾಡ್ತಿದ್ದೋ ಗೊತ್ತಾ, ಬಸ್ ಸಿಕ್ತು. ಇವಾಗ ಒಳಗಡೆ ಹೋಗ್ತಿದ್ದೋ. ನಾವು ಫೋಟೋಸ್ ಎಲ್ಲ ಬೇರೆ ಫೋನಲ್ಲಿ ತಗೊಂಡಿದ್ದು. ಇನ್ನೊಂದು ಐಫೋನ್ಗೆ ಟ್ರಾನ್ಸ್ಫರ್ ಬಸ್ ಆಗ್ತಿದ್ದೋ. ಅದಕ್ಕೆ ಅದೇನಾಗ್ತಿದೆ, ಎಷ್ಟೊತ್ತಿ ಶೇರ್ ಆಗ್ತಾನೆ. ಏರ್ ಡ್ರಾಪ್ ಆಗ್ತಿರ್ಲಿಲ್ಲ. ಏರ್ ಡ್ರಾಪ್ ಮಾಡ್ತೀವಿ. ಏರ್ ಡ್ರಾಪ್ ಅದು ಏರ್ ಡ್ರಾಪ್ ಅಂತಾರೆ. ಏರ್ ಡ್ರಾಪ್ ಫ್ರೀ ಫೈರ್ ನೆನಪಾಗುತ್ತೆ. ಓಕೆ ಸರಿ ಆಯ್ತು. ಏರ್ ಡ್ರಾಪ್ ಮಾಡ್ತಿದ್ದೋ. ಫೋಟೋಸ್ ಯಾವುದು ಒಂದು ಶೇರ್ ಆಗಲಿಲ್ಲ. ಅದ್ರಲ್ಲಿ ಹಿಂಗಡೆಯಿಂದ ಇವ್ರು ಬೇರೆ ಕತ್ತಿ ಮುಕ್ಕೊಂಡು ಕೊಡ್ರಿ, ಅದು ಮಾಡ್ರಿ, ಇದು ಮಾಡ್ರಿ. ಯಾರಿಗೆ ಹೇಳೋಣ ಅದು ಹೆಂಗಾಗ್ತಿತ್ತು ತೋರಿಸು. ಫೋನ್ ಇಟ್ಕೊಂಡಾಗ ಎರಡು ಕೈಲಿ ಹಿಡ್ಕೊ, ಕೈ ಹಿಡಿ. ಇಟ್ಕೊಂಡಿದ್ದೀವಿ. ಅದು ಇವಳು ರಾಣಿ ಅವಳಿಗೆ ಯಾವಾಗಲೂ ಇಂಪಾರ್ಟೆಂಟ್ ಕಾಲ್ಸ್ ಬರ್ತಾನೆ ಇರುತ್ತೆ. ಹಲೋ ನೋಡಿ ಫ್ಲ್ಯಾಶ್ ಆನ್ ಮಾಡ್ಕೊಂಡು ಮಾತಾಡ್ತಾಳೆ. ಇವಳು ನೋಡಿ ತುಂಬ ಬ್ಯುಸಿ ಆಗಿದೆ. ಅವರಿಬ್ರು ಅವ್ರ ಲೋಕದಲ್ಲಿ ಮಾತಾಡ್ತವ್ರೆ. ಕತ್ಲೆ ಆಗಿದೆ. ನಾವು ಇನ್ನೊಂದು ಹೋಗಷ್ಟು ನಾವು ಒಂದು ಕಾಡ್ ದಾರಿಲಿ ನಡ್ಕೊಂಡು ಬಾರಿಸ್ಬಿಡ್ತೀನಿ ನಾನು. ಸ್ಟ್ರೈಟ್ ಇಟ್ಕೊಬತ್ತಾಳೆ. ಕಾಡ್ ದಾರಿಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಏನು ಅಂದ್ರೆ ಏನು ಕಾಣಿಸ್ತಾ ಇಲ್ಲ. ಅವ್ರಿಬ್ರು ಹೋಗ್ತಾರೆ, ನಾವು ಹೋಗ್ತಾ ಇದೀವಿ. ನಡ್ಕೊಂಡು ಹೋಗ್ತೀವಿ. ಸುತ್ತಮುತ್ತಾಗ ಈ ಐಫೋನಲ್ಲಿ ಮಾಡೋದು ಇರ್ತಿರು ನೋಡಿ. ಮೇ ಬಿ ಅದೇ ಅನ್ಸುತ್ತೆ ಅಲ್ವಾ? ಹಾಂ, ಚೆನ್ನಾಗಿದೆ ಸೌಂಡ್ ಎಲ್ಲ ಕೇಳಿಸ್ಕೊಳ್ಳಿ. ಸೊ ಗೈಸ್, ಅಡ್ವೆಂಚರ್. ಹೆಂಗೆ ಇಟ್ಕೊಂಡ್ರೆ ಮಕ್ಕ ದೇವ ಥರ ಬರುತ್ತೆ. ನಮ್ಮ ಹತ್ರ ಇಟ್ಕೊಬೇಕು ಹೇಳು. ಸೊ ನಿಜವಾಗ್ಲೂ ಚೆನ್ನಾಗಿದೆ ನೋಡಿ. ರೀಲ್ಸ್ ಪ್ರಾಕ್ಟೀಸ್ ಮಾಡ್ತವ್ರೆ. ಎಲ್ಲರೂ ಡ್ರೆಸ್ ಚೇಂಜ್ ಮಾಡಿ ಕೂತಿದ್ದೀವಿ. ಅಲ್ಲಿ ಮೆಹಂದಿ ಹಾಕೊಳಕ್ಕೆ ಮೆಹಂದಿ ತಂದಿದ್ದೀವಿ. ನಂದಿತಾ ಸೂಪರ್. ಇವಳು ನೋಡಿ ಬೆಳಕಿಗೆ ಹಾಂ ಆಯ್ತಾಯ್ತು. ಆಡಪ್ಪ ಆಡು. ಮರ್ತೋಗ್ಬಿಡ್ತು ನಂಗೆ ಸ್ಟೆಪ್ಸ್ ಎಲ್ಲ. ಏನಂದ್ರೆ ನಾವು ಒಂದೇ ರೀಲ್ಸ್ ಮಾಡಿದ್ದು ಆ ಮನೇಲಿ, ಫೋಟೋಸ್ ಎಲ್ಲ ತಗೊಂಡ್ವಿ. ಇನ್ನೊಂದು ಮಾಡೋಷ್ಟರಲ್ಲಿ ಕತ್ಲೆ ಆಗೋಯ್ತು, ಬಂದ್ಬಿಟ್ವಿ. ಇವಾಗ ನೈಟ್ ಡ್ರೆಸ್ಸಲ್ಲಿ ಮಾಡೋಣ ಅಂತ ಅನ್ಕೊಂಡಿದ್ವಿ. ನೈಟ್ ಡ್ರೆಸ್ಸಲ್ಲಿ ಮತ್ತೆ ಇನ್ನೊಂದು ವಿಡಿಯೋ ಮಾಡಿ, ನೆಮ್ಮದಿ ಅನ್ನೋದೊಂದು ವಿಡಿಯೋ. ಅದೇ ಕುತ್ಕೊಂಡು ಮಾತಾಡ್ತಿರ್ತಾರಲ್ಲ, ಅದು ಮಾಡಲೇಬೇಕು. ಸೊ ಅಷ್ಟೇ. ಇವಾಗ ಮೆಹಂದಿ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ನಾವು ನಿಮಗೆ ನಾಳೆ ಸಿಗ್ತೀವಿ. ಇಲ್ಲಾಂದ್ರೆ ಯಾವಾಗ ನೈಟ್ ಇವಾಗ 8
31. ಅದು ನಂಗೆ ಯಾವ್ದು ಇಷ್ಟ ಆಗಲ್ಲ ಅದು ಡಿಲೀಟ್ ಮಾಡಿಬಿಡ್ತೀನಿ, ಅದೇ ಚಿಕ್ಕದಾಗ್ಬಿಡುತ್ತೆ ವ್ಲಾಗ್. ಇಲ್ಲ ನೋಡ್ರಿ, ಅಯ್ಯೋ ಚೆನ್ನಾಗಿ ಕಾಣ್ತಾ ಇಲ್ಲ. ಊಟಕ್ಕೆ ಕೂತಿದ್ದೀವಿ ಗೈಸ್. ಅವರು ಅವಳ ಕೈಗೆ ಅರ್ಧ ಮೆಹಂದಿ ಹಾಕ್ಬಿಟ್ಟು ಕೂರಿಸ್ಬಿಟ್ಟಿದ್ದೀನಿ, ಅರ್ಧನೂ ಇಲ್ಲ. ಭಯ ಕಳ್ತವಳೆ ಇವಳು. ನಿಶಾ ರವೀಂದ್ರ ನಗ್ತಂಗ್ ನಗ್ತವಳೆ, ಅಣ್ಣ ಅಳ್ತವಳೆ. ಕೇಳ್ತವಳೆ ಪಾಪ. ಅದು ಏನು ಸೀನ್ ಆಗಿದೆ ಅಂದರೆ, ಜಾಸ್ತಿ ಗಾಡಿ ಬರ್ತೈತೆ, ಅಲ್ಲಿ ವಾಶ್ರೂಮ್ ವಿಂಡೋ ಓಪನ್ ಆಗಿ ಹಂಗಾಗೈತೆ ಅಷ್ಟೇ. ಅವಳು ಇವಳು ನೋಡಿದ್ವಿ ನಿಶಾ ರವೀಂದ್ರ ಅವಳು ಪ್ರೆಗ್ನೆಂಟ್ ಅಂತ ಹೇಳಿದ ತಕ್ಷಣ ನಂಗೆ ಯಾಕೋ ಭಯ ಟೈಮ್ ತೋರಿಸು, ನಂಬಲ್ಲ ಯಾರು ನಾವು ಇಷ್ಟೊತ್ತವರೆಗೂ ಎದ್ದಿದ್ದೀವಿ ಅಂದರೆ. ಇನ್ನೂ ನಾವು ಮಲ್ಕೊಂಡಿಲ್ಲ ಗೈಸ್, ಟೈಮ್ ತೋರಿಸ್ತೀವಿ. 2, 3 ಆಗಿದೆ. ಇವತ್ತು ಆ್ಯಕ್ಚುಲಿ ನಾವು ಇವತ್ತು 9 ಗಂಟೆ ಒಳಗಡೆ ಬಿಡ್ತೀವಿ ಅನಿಸುತ್ತೆ ಬೆಂಗಳೂರಿಗೆ. ನಾನು ನಂದಿತಾ ಮತ್ತು ಮೇಘನ ಬೆಂಗಳೂರಿಗೆ ಕೊಡ್ತೀವಿ. ಇವರು ಕಲ್ಪಿತಾ ಮತ್ತು ಧನುಶ್ರೀ ಅವ್ರೂರಿಗೆ ಹೋಗ್ತವ್ರೆ. ಬಟ್ ಇನ್ನೂ ಮಲ್ಕೊಂಡಿಲ್ಲ, ಮೆಹಂದಿ ಬಿಡಿಸ್ಕೊಂಡು ಆಟ ಆಡ್ತಾಯಿದ್ದೀವಿ ಗೈಸ್. ಇವಾಗ ಆಚ ಕಡೆ ಮೇಘನ ಮತ್ತು ಕಲ್ಪಿತಾ ಚಳಿಗೆ ಕೂತಿದ್ದಾರೆ. ನಾವು 3 ಜನ ಚಳಿ ಅಂತ ಹೊರಗಡೆ ಬಂದಿದ್ದೀವಿ. ಮೇಡಮ್ ಅವ್ರು ಮೆಹಂದಿ ಹಾಕ್ಸ್ಕೊಂಡು ಉಳ್ಕೊಂಡಿದ್ದಾರೆ. ಆವಾಗಲೇ ಅಳ್ತಿದ್ಲು, ಇವಾಗ ಮಲ್ಕೊಂಡು. ನೀನು ಮಾಡಿದ್ಯಲ್ಲ ಕಳ್ಸೋದನ್ನ ಹೇ ನೀನು ಬ್ಲಾಗಲ್ಲಿ ಮಾಡ್ತೀವಿ ಕಣೆ. ಕಣೆ ಅಷ್ಟೇ ಗೈಸ್. ಮತ್ತೆ ಗೈಸ್ ನಾವು ಮಲ್ಕೊಬೇಕಾದ್ರೆ ಸಿಗ್ತೀವಿ, ಅಂದರೆ ಯಾವಾಗ ಮಲ್ಕೊತೀವೋ ಅವಾಗ ಸಿಗ್ತೀವಿ. ಅಂದರೆ ಟೈಮ್ 50% ಮೇ ಬಿ ಡೌಟ್, ಬಟ್ ಮಲ್ಕೊತೀವಿ. ಅಟ್ಲೀಸ್ಟ್ 1 ಅವರಲ್ಲಿ ಮಲ್ಕೊಳ್ಳೋದು. ಆಮೇಲೆ ಎವ್ರಿ ಸೀನ್ ಅಂದರೆ ಯಾರು 10 ಗಂಟೆ 11 ಗಂಟೆ ಆದ್ರೂ ಅಷ್ಟೇ ಗೈಸ್. ನಾನು ಬೆಂಗಳೂರಿಗೆ ಬೇಗ ಹೋಗ್ಬೇಕು. ಬ್ಯಾಕ್ ಸ್ಕ್ರೀನ್ ಬೈಲಿ ಟೈಮ್ ತೋರಿಸು ಗೈಸ್. ಇಲ್ಲ ಬ್ಯಾಕ್ ಸ್ಕ್ರೀನ್ ಬಾರೇ ಗೈಸ್. ಎಲ್ಲೇ ಟೈಮ್ ಲೇಟ್ ನೈಟ್ದೇ ಆಗ್ಬೇಕು ಗೈಸ್. ಟೈಮು 2:23. 2:39 ನೋಡ್ರಿ. ನಾವಿನ್ನೂ ಮಲ್ಕೊಂಡೇ ಇಲ್ಲ, ಇವಾಗ ಮಲ್ಕೊತಾ ಇದ್ದೀವಿ. ನಾನು ಕಲ್ಪಿತ ಇನ್ನೂ ನಿದ್ದೆ ಮಾಡಿಲ್ಲ, ಎಲ್ಲರೂ ಮಲ್ಕೊಂಬಿಟ್ಟವ್ರೆ. ನಿದ್ದೆ ಬರ್ತಾಯಿಲ್ಲ ಗೈಸ್, ಏನು ಮಾಡೋದು? ಫೋನ್ ನೋಡೋಕ್ಕೆ ನೆಟ್ವರ್ಕ್ ಇಲ್ಲ, ಒಂದು ನೆಟ್ ಇಲ್ಲ. ಅನ್ಲಿಮಿಟೆಡ್ ಇರೋರು ಮಲ್ಕೊಂಬಿಟ್ಟವ್ರೆ ಗೈಸ್. ಏನು ಇದ್ರು ಫೋನ್ಗೆ ಕರೆನ್ಸಿ ಹಾಕ್ಸ್ಕೊಬನ್ನಿ, ಇಲ್ಲ ನೆಟ್ ಪ್ಯಾಕ್ ಹಾಕ್ಸ್ಕೊಬನ್ನಿ, ಇಲ್ಲಾಂದರೆ ಈ ಪಾಡಿ ಯಾರಿಗೂ ಬೇಡ ಗೈಸ್. ನಿಜವಾಗ್ಲೂ ನೆಟ್ಟಿಗೆ ಎಷ್ಟು ಬರ ಬಂದಿದೆ ಗೊತ್ತಾ ಇಲ್ಲಿ. ಇವ್ರನ್ನ ಬೇಡ್ತಾ ಇದ್ದೀವಿ ಗೈಸ್, ಹಾಕಿ ಅಂತ ಯಾರೂ ಹಾಕ್ತಾಯಿಲ್ಲ ನಮಗೆ. ಅಪಾರ್ಥ ಮಾಡ್ಕೊಂಬೇಡಿ ನೆಟ್ ಪ್ಯಾಕ್ನ. ಇಷ್ಟೊತ್ತಲ್ಲಿ ಜೋಕ್ಸ್ ಮಾಡ್ತಾ ಇದ್ದೀವಲ್ಲ. ಇವಾಗ ಟೈಮ್ ಎಷ್ಟು ಗೊತ್ತಾ? ಆಲ್ರೆಡಿ 8 o'clock. ನಾವು ಮಲ್ಕೊಂಡಿರೋದು 3 o'clock. ಸೊ ಲೇಟಾಗಿ ಎದ್ಬಿಟ್ಟಿದ್ದೀವಿ. ನೋಡ್ರೆ ಬೆಳಕಾಗಿ ಹೋಗ್ಬಿಟ್ಟೈತೆ. ಎಲ್ಲರೂ ಕೆಳಗಡೆ ಕಾಫಿ ಕುಡಿಯೋಕ್ಕೆ ಹೋಗಿದ್ದಾರೆ. ನಂದಿತಾ ಅಲ್ಲಿ ಹೋಗಿ ಕೂತಿದ್ದಾಳೆ. ಎಲ್ಲರೂ ಈಗಿದ್ವಿ. ಮೇಘನ ಒಬ್ರು ಬಿಟ್ಟು ಬನ್ನಿ ಹೋಗೋಣ. ಏನು ಮಾಡ್ತಾರೆ ಎಲ್ಲರೂ ನೋಡೋಣ. ಚೆನ್ನಾಗಿತ್ತು. ಲೇಟಾಗಿದ್ದೀವಿ, 8 ಗಂಟೆ. ಗಗನ ನನಗೆ ಹೇರ್ ಸ್ಟೈಲ್ ಮಾಡ್ತಿದ್ದಾಳೆ. ಇವಳಿಗೆ ಹೇರ್ ಸ್ಟೈಲ್ ಮಾಡಾಯಿತು. ಇಲ್ಲ, ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಅವಳದು ಹೇರ್ ಸ್ಟೈಲ್ ಚೇಂಜ್ ಮಾಡ್ತಾಳೆ. ಸೊ ನನಗೆ ಇವಾಗ ಹೇರ್ ಸ್ಟೈಲ್ ಮಾಡ್ತಿದ್ದಾಳೆ. ನನಗೆ ಕಾಲೇಜ್ ಫೀಲ್ ಬರ್ತೈತೆ ಗೈಸ್. ನಾವು ಕಾಲೇಜಲ್ಲೂ ಎಕ್ಸಾಮ್ ಅಲ್ಲಿ ಕ್ಲಾಸ್ ನಡೀತಿದ್ರೆ ಹಿಂಗಡೆ ಲಾಸ್ಟ್ ಬೆಂಚ್ ಕೆಳಗಡೆ ಕೂತ್ಕೊಂಡು ಇದೇ ಕೆಲಸ ಮಾಡ್ತಿದ್ದು. ಬ್ರೇಕಲ್ಲಿ ಚುರ್ಮುರಿ ಮಾಡೋದು, ಜಡೆ ಎಣಿಯೋದು, ಚುರ್ಮುರಿ ಜ್ಯೂಸ್ ಅಂತೂ
ಜ್ಯೂಸ್ ಅಂದರೆ ಏನು ಮಾಡಿದ್ದು ಗೊತ್ತಾ ಗೈಸ್, ಜ್ಯೂಸ್ ಒಳಗಡೆ ಅರಿಶಿನ ಪುಡಿ ಹಾಕ್ಬಿಟ್ಟು ಕುಡಿಯೋಕೆ ಕೊಟ್ಟಿದ್ದು ಎಲ್ಲಕ್ಕೆ. ಆಮೇಲೆ ಇದು ಜ್ಯೂಸ್ ಒಳಗಡೆ ನವ್ಯುಗೆ ಅವ್ರಿಬ್ರಿಗೂ ಏನೋ ಹೇಳ್ತೀವಿ ಅಂತ ಹೇಳಿ ಕಿಸ್ ಕೊಡಿಸ್ಬಿಟ್ಟಿದ್ವಿ. ಎಲ್ಲ ನಾವು ಮಾಡ್ತೀವಿ, ಏನು ಇಷ್ಟ ಆಗಲ್ಲ ಅಲ್ವಾ? ಅವಳು ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ, ಮಾಡ್ಸೋಣ ಅಂತ. ಬೇಡ ಬಿಡಿ. ಬೇಡ ಬಿಡಿ. ಅರ್ಜೆಂಟಲ್ಲಿ ಹೊಟ್ರೆ ಇವರೆಲ್ಲ ಹಿಂಗೆ ಆಗೋದು ಗೈಸ್. ಅರ್ಜೆಂಟ್ಗೆ ನೀರು ಕೊಡೆ. ಹೋಗ್ಬಿಡ್ತಾನೆ. ಸುಡ್ತೈತೆ. ಹೆಂಗಿದೆ ನಾನು ಮಾಡಿರೋದು? ಚೆನ್ನಾಗಿದೆಯಾ? ಬೇಡ ನಾನು ಮಾಡಿಲ್ಲ. ಚೆನ್ನಾಗಿ ಮಾಡಿದ್ದಾರೆ ಗೈಸ್, ಪಲಾವ್ ಮಾಡಿದ್ದಾರೆ, ತಿಂತಾ ಇದ್ದೀವಿ. ಟೊಮೆಟೊ ಇವಾಗ ನಾನು ಮತ್ತೆ ಕಲ್ಸಿ ತಗೊಳ್ತೀನಿ. ತೊಲಗು ನಾವು ರಮ್ಮಿಗೆ ತೊಲಗು. ಅದಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಬಸ್ ಮಿಸ್ ಆಗ್ಬೇಕು, ಹೋಗು. ಮತ್ತೆ ವಾಪಸ್ ಅಣ್ಣನ ಜೊತೆ ಬರ್ಬೇಕು, ಚೆನ್ನಾಗಿರುತ್ತೆ. ಬಾಯ್. ಮರ ಹತ್ತುತ್ತಾ ಇಲ್ಲ ಕಾಣ್ತದೆ. ಬೈಲಿ ನೀನು. ಅಲ್ಲಿ ನೋಡಲ್ಲಿ ಜೀವನ ನೋಡಲ್ಲಿ. ತಿರುಗು ಗೈಸ್ ನೋಡಿ, ಇವಳಿಗೂ ಆ್ಯಂಡ್ ಅವಳಿಗೂ ಧನುಗೂ ಕಲ್ಪಿತಂಗೆ ನಾನೇ ಹಾಕಿದ್ದು. ಇವಳು ಸಿಕ್ಕೇ ಇಲ್ಲ. ಮಾಡಿದ್ಲು ಅವಳು. ಮಾಡು, ಬೈಕತ್ತೆ ತಳೆ ಅವಳನ್ನ. ಕಚ್ಚಲ್ವಾ? ಗೈಸ್ ನಾವು ಬಸ್ಸಲ್ಲಿ ನಮ್ಮ 3 ಜನ, ಅವರಿಬ್ರು ಹೋಗ್ಬಿಟ್ಟವ್ರೆ. ಅವಳೇ ಫೋನ್ ಮಾತಾಡ್ತಾರೆ. ಕಿಟ್ ಬಂದಾಗ 5 ಜನ, ಹೋಗ್ಬೇಕಾದ್ರೆ 3 ಜನ, ಆಮೇಲೆ 2, ಆಮೇಲೆ ಅವಳೊಬ್ಳು.